ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ CA ಇಂಟರ್ ಲಾನ ಸೆಕ್ಷನ್ 132 ಕಾನ್ಸ್ಟಿಟ್ಯೂಷನ್ ಆಫ್ ನಫ್ರಾ ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ. ಈ ವಿಷಯದ ಬಗ್ಗೆ ಇವತ್ತು ತಿಳಿತಾ ಹೋಗೋಣ. ಮೊದಲನೇದಾಗಿ ನಫ್ರಾದ ರಚನೆ ಮತ್ತು ಕಾರ್ಯಗಳು. ಇದನ್ನು ಕೇಂದ್ರ ಸರ್ಕಾರವು ಲೆಕ್ಕ ಪರಿಶೋಧನೆ ಮತ್ತು ಆಡಿಟಿಂಗ್ನ ಮಾನದಂಡಗಳಿಗಾಗಿ ಈ ಪ್ರಾಧಿಕಾರವನ್ನು ಸ್ಥಾಪಿಸುತ್ತೆ. ಮೊದಲನೇದಾಗಿ ನಫ್ರಾನ ಮುಖ್ಯ ಉದ್ದೇಶ ಹೂಡಿಕೆದಾರರು, ಸಾಲದಾತರು ಮತ್ತು ಸಾರ್ವಜನಿಕರ ಹಿತಾಸಕ್ತಿ ಕಾಯೋದು, ಉತ್ತಮ ಗುಣಮಟ್ಟದ ಅಕೌಂಟಿಂಗ್ ಮತ್ತು ಆಡಿಟಿಂಗ್ ನಿಯಮಗಳನ್ನು ರೂಪಿಸುವುದು, ಅಕೌಂಟಿಂಗ್ ಕಾರ್ಯಗಳ ಮೇಲೆ ಕಠಿಣವಾದಂತಹ ನಿಗಾ ಇಡುವುದು. ಹಾಗಿದ್ರೆ ನಫ್ರಾದ ಮುಖ್ಯ ಜವಾಬ್ದಾರಿ ಬನ್ನಿ ತಿಳಿಯೋಣ. ಕಂಪನಿಗಳಲ್ಲಿ ನೇಮಕಗೊಂಡ ಆಡಿಟರ್ಗಳ ವಿವರಗಳನ್ನು ನಿರ್ವಹಿಸುವುದು, ಹೊಸ ನಿಯಮಗಳನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದು, ನಿಯಮಗಳ ಪಾಲನೆಯನ್ನು ಮೇಲ್ವಿಚಾರಣೆ ಮಾಡೋದು. ರೂಲ್ 7 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಅಕೌಂಟಿಂಗ್ನ ಮಾನದಂಡಗಳ ಪರಿಶೀಲನೆ ರೂಲ್ 7ನಲ್ಲಿ ತಿಳಿಯೋಣ. ಕಂಪನಿಯ ಹಣಕಾಸು ವರದಿಗಳನ್ನು ಪರಿಶೀಲಿಸಬಹುದು ಮತ್ತು ಹೆಚ್ಚುವರಿ ಮಾಹಿತಿ ಕೇಳಬಹುದು. ಹೆಚ್ಚಿನ ವಿವರಣೆಗಾಗಿ ಕಂಪನಿಯ ಅಧಿಕಾರಿಗಳು ಅಥವಾ ಆಡಿಟರ್ಗಳನ್ನು ಖುದ್ದಾಗಿ ಕರೆಯಿಸಬಹುದು. ನಿಯಮ ಉಲ್ಲಂಘನೆ ಏನಾದರೂ ಕಂಡು ಬಂದರೆ ಅದನ್ನು ತನ್ನ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಬಹುದು. ತಪ್ಪುಗಳು ಕಂಡು ಬಂದಲ್ಲಿ ಹೆಚ್ಚಿನ ತನಿಖೆಯನ್ನು ನಡೆಸಬಹುದು. ರೂಲ್ 8 ಏನಿದೆ ಅಂತ ನೋಡೋಣ ಬನ್ನಿ. ರೂಲ್ 8 ಆಡಿಟರ್ ಸಿದ್ಧಪಡಿಸಿದ ಕೆಲವು ದಾಖಲೆಗಳನ್ನು ಪರಿಶೀಲಿಸೋದು ಮತ್ತು ಆಡಿಟರ್ನ ಗುಣಮಟ್ಟ, ನಿಯಂತ್ರಣ ವ್ಯವಸ್ಥೆ ಮತ್ತು ದಾಖಲಾತಿಗಳನ್ನು ಮೌಲ್ಯಮಾಪನ ಮಾಡೋದು. ಈಗ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಎಕ್ಸಾಂಪಲ್ ಮೂಲಕ ನೋಡೋಣ. ವರ್ಷಕ್ಕೆ ಒಂದು ಬಾರಿ ಮಾತ್ರ ರಿವಿಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಈ ಮಿತಿ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮತ್ತು ಬೋರ್ಡ್ ರಿಪೋರ್ಟ್ ಎರಡಕ್ಕೂ ಸೆಪರೇಟ್ ಆಗಿ ಅನ್ವಯಿಸುತ್ತೆ. ಫಾರ್ ಎಕ್ಸಾಂಪಲ್, ಡಿಸೆಂಬರ್ನಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪರಿಶೀಲನೆ ಆದ ನಂತರ ಅದೇ ವರ್ಷದ ಮಾರ್ಚ್ನಲ್ಲಿ ಬೋರ್ಡ್ ರಿಪೋರ್ಟ್ನ ಪರಿಷ್ಕರಿಸಲು ಕಂಪನಿಗೆ ಕಾನೂನುಬದ್ಧವಾಗಿ ಅವಕಾಶವಿರುತ್ತೆ. ಹಾಗಿದ್ರೆ ನಫ್ರಾನ ಮುಖ್ಯ ಅಧಿಕಾರಗಳನ್ನ ನೋಡ್ತಾ ಹೋಗೋಣ. ಆಡಿಟಿಂಗ್ ಕಾರ್ಯವಿಧಾನಗಳನ್ನು ಪರೀಕ್ಷಿಸುವುದು ಮತ್ತು ನಿಯಮ ಉಲ್ಲಂಘನೆ ಏನಾದರೂ ಆದರೆ ಆಡಿಟರ್ ವಿರುದ್ಧ ಕಠಿಣ ಕ್ರಮ ಅಥವಾ ತನಿಖೆಯನ್ನು ನಡೆಸೋದು. ಆಡಿಟಿಂಗ್ ಗುಣಮಟ್ಟದ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರತ್ಯೇಕವಾದಂತಹ ವರದಿಯನ್ನು ಸಲ್ಲಿಸೋದು. ಅಕೌಂಟಿಂಗ್ ಮತ್ತು ಆಡಿಟಿಂಗ್ನ ಮಾನದಂಡಗಳ ಬಗ್ಗೆ ಜಾಗೃತಿ ಮೂಡಿಸೋದು ಹಾಗೂ ಆಡಿಟಿಂಗ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಜೊತೆ ಸಹಕರಿಸೋದು. ರೂಲ್ 9 ಏನಿದೆ ಅಂತ ನೋಡೋಣ. ಸೇವೆಗಳ ಗುಣಮಟ್ಟದ ಮೇಲ್ವಿಚಾರಣೆ. ಆಡಿಟಿಂಗ್ನ ಗುಣಮಟ್ಟವನ್ನು ಸುಧಾರಿಸಲು ಸಮಯದ ಮಿತಿಯೊಂದಿಗೆ ಆಡಿಟರ್ಗಳಿಗೆ ಕಟ್ಟುನಿಟ್ಟಾದ ಯೋಜನೆ ನೀಡುತ್ತೆ. ಆಡಿಟರ್ಗಳ ಪ್ರಗತಿಯನ್ನು ನಿರಂತರವಾಗಿ ಗಮನಿಸೋದು. ಅಗತ್ಯ ಇದ್ದರೆ ಪ್ರಕರಣಗಳನ್ನು ಕ್ವಾಲಿಟಿ ರಿವ್ಯೂ ಬೋರ್ಡ್ ವರ್ಗಾಯಿಸೋದು. ಮೇಲ್ವಿಚಾರಣೆಗಾಗಿ ಎಕ್ಸ್ಪರ್ಟ್ನ ಸಹಾಯವನ್ನು ಪಡೆಯೋದು. ಕಾನ್ಸ್ಟಿಟ್ಯೂಷನ್ ಆಫ್ ನಫ್ರಾ ಅಂದರೆ ನಫ್ರಾದ ರಚನೆ. ಇದರ ಅಧ್ಯಕ್ಷರು ಚೇರ್ಪರ್ಸನ್ ಇವರನ್ನ ಕೇಂದ್ರ ಸರ್ಕಾರವು ಸೆಂಟ್ರಲ್ ಗೌರ್ಮೆಂಟ್ ನೇಮಕ ಮಾಡುತ್ತೆ. ಯಾರನ್ನ? ಚೇರ್ಪರ್ಸನ್ನ. ಇವರಿಗೆ ಅಕೌಂಟೆನ್ಸಿ, ಆಡಿಟಿಂಗ್, ಫೈನಾನ್ಸ್ ಅಥವಾ ಕಾನೂನು ಕ್ಷೇತ್ರದಲ್ಲಿ ಇವರು ಪರಿಣಿತಿ ಹೊಂದಿರಬೇಕು. ಇತರ ಸದಸ್ಯರು ಇದರಲ್ಲಿ ಮ್ಯಾಕ್ಸಿಮಮ್ 15 ಜನ ಸದಸ್ಯರು ಇರಬಹುದು. ಅರೆಕಾಲಿಕ ಮತ್ತು ಪೂರ್ಣಕಾಲಿಕ ಸದಸ್ಯರನ್ನು ಸೇರಿಸಿ. ನಫ್ರಾನ ಪ್ರತಿಯೊಂದು ವಿಭಾಗಕ್ಕೂ ಅಧ್ಯಕ್ಷರು ಅಥವಾ ಅವರು ಸೂಚಿಸಿದ ಪೂರ್ಣಕಾಲಿಕ ಸದಸ್ಯರು ಇಲ್ಲಿ ಮುಖ್ಯಸ್ಥರಾಗಿರ್ತಾರೆ. ಸೆಕ್ಷನ್ 3B ಕಾರ್ಯಕಾರಿ ಮಂಡಳಿ ಅಂದರೆ ಎಕ್ಸಿಕ್ಯೂಟಿವ್ ಬಾಡಿ. ನಫ್ರಾನ ಕೆಲಸಗಳು ಸುಗಮವಾಗಿ ನಡೆಯಲು ಅಧ್ಯಕ್ಷರು ಮತ್ತು ಪೂರ್ಣಕಾಲಿಕ ಸದಸ್ಯರನ್ನು ಒಳಗೊಂಡ ಒಂದು ಕಾರ್ಯಕಾರಿ ಮಂಡಳಿ ಇರುತ್ತೆ. ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಇರುವ ಕಠಿಣ ನಿಯಮಗಳು ಹಿತಾಸಕ್ತಿ ಸಂಘರ್ಷ ಇರಬಾರದು. ತಮಗೆ ಯಾವುದೇ ವೈಯಕ್ತಿಕ ಅಥವಾ ವಾಣಿಜ್ಯ ಹಿತಾಸಕ್ತಿಗಳ ಸಂಘರ್ಷವಿರಬಾರದು. ನೋ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಂದು ಅವರು ಕೇಂದ್ರ ಸರ್ಕಾರಕ್ಕೆ ಲಿಖಿತವಾಗಿ ಒಂದು ಘೋಷಣೆಯನ್ನು ನೀಡಬೇಕು. ಆಡಿಟ್ ಸಂಸ್ಥೆಗಳೊಂದಿಗೆ ಸಂಬಂಧ ಇರಬಾರದು. ತಮ್ಮ ಅಧಿಕಾರಾವಧಿಯಲ್ಲಿ ಮತ್ತು ಅಧಿಕಾರ ಮುಗಿದ ನಂತರ 2 ವರ್ಷಗಳವರೆಗೆ ಯಾವುದೇ ಆಡಿಟ್ ಸಂಸ್ಥೆ ಅಥವಾ ಅದಕ್ಕೆ ಸಂಬಂಧಿಸಿದ ಕನ್ಸಲ್ಟೆನ್ಸಿ ಸಂಸ್ಥೆಗಳೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಇಲ್ಲಿ ಹೊಂದಿರುವ ಹಾಗಿಲ್ಲ. ಪಾರ್ಟ್ ಟೈಮ್ ಮೆಂಬರ್ಸ್
ನಫ್ರಾ ಮಂಡಳಿಯಲ್ಲಿ ಈ ಕೆಳಗಿನ ಮುಖ್ಯ ಸಂಸ್ಥೆಗಳ ಪ್ರತಿನಿಧಿಗಳು ಇಲ್ಲಿ ಅರೆಕಾಲಿಕ ಸದಸ್ಯರಾಗಿರ್ತಾರೆ. ಎಂಸಿಎ ಕಂಪನಿ ವ್ಯವಹಾರಗಳ ಸಚಿವಾಲಯ, ಜಾಯಿಂಟ್ ಸೆಕ್ರೆಟರಿ. ಕ್ಯಾಗೋ ಅಕೌಂಟಿಂಗ್ ಜನರಲ್ ಆಫ್ ಪ್ರಿನ್ಸಿಪಲ್ ಡೈರೆಕ್ಟರ್. ಆರ್ಬಿಐ ರಿಸರ್ವ್ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸೆಬಿ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಐಸಿಎಐ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಅಧ್ಯಕ್ಷರು ಮತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹಾಗೂ ಎಎಎಸ್ ಮಂಡಳಿಗಳ ಮುಖ್ಯಸ್ಥರಾಗಿರ್ತಾರೆ. ಹಾಗೆ 2 ಎಕ್ಸ್ಪರ್ಟ್ಸ್ ಅಕೌಂಟೆನ್ಸಿ, ಆಡಿಟಿಂಗ್, ಫೈನಾನ್ಸ್ ಮತ್ತು ಕಾನೂನು ಕ್ಷೇತ್ರದ ಪರಿಣಿತರು. ಪವರ್ ಟು ಇನ್ವೆಸ್ಟಿಗೇಟ್ ಆಡಿಟರ್ ಯಾವುದೇ ವೃತ್ತಿಪರ ದುರ್ನಡತೆ ಏನಾದರೂ ನಡೆಸಿದ್ರೆ ತನಿಖೆ ನಡೆಸೋದಕ್ಕೆ ನಫ್ರಾಗೆ ಸಂಪೂರ್ಣ ಅಧಿಕಾರ ಇರುತ್ತೆ. ಕೇಂದ್ರ ಸರ್ಕಾರದ ಶಿಫಾರಸಿನ ಮೇರೆಗೆ ಅಥವಾ ಸ್ವತಃ ತಾನಾಗಿಯೇ ತನಿಖೆಯನ್ನು ಆರಂಭಿಸಬಹುದು. ನಫ್ರಾ ತನಿಖೆ ಆರಂಭಿಸಿದ್ರೆ ಬೇರೆ ಯಾವುದೇ ಸಂಸ್ಥೆ, ಫಾರ್ ಎಕ್ಸಾಂಪಲ್ ಐಸಿಎಐ, ಆ ಪ್ರಕರಣದ ವಿಚಾರಣೆಯನ್ನು ನಡೆಸುವ ಹಾಗಿಲ್ಲ. ಸಿವಿಲ್ ಕೋರ್ಟ್ನ ಅಧಿಕಾರ. ನಫ್ರಾ ಸಿವಿಲ್ ನ್ಯಾಯಾಲಯದಂತೆಯೇ ಅಧಿಕಾರ ಇರುತ್ತೆ ನಫ್ರಾಗೆ. ಅಂದರೆ ದಾಖಲೆಗಳನ್ನ ಹಾಜರುಪಡಿಸಲು ಆದೇಶಿಸಬಹುದು. ಯಾವುದೇ ವ್ಯಕ್ತಿಗೆ ಸಮನ್ಸ್ ಜಾರಿಗೊಳಿಸುವುದು, ಪ್ರಮಾಣ ವಚನ ಸ್ವೀಕರಿಸಿ ವಿಚಾರಣೆ ಕೂಡ ನಡೆಸಬಹುದು. ಕಂಪನಿಯ ಪುಸ್ತಕಗಳು ಮತ್ತು ರಿಜಿಸ್ಟರ್ಗಳನ್ನು ಎಲ್ಲಿ ಬೇಕಾದರೂ ಪರಿಶೀಲನೆ ಮಾಡಬಹುದು. ಇನ್ ಕೇಸ್ ಏನಾದರೂ ದುರ್ನಡತೆ ಸಾಬೀತಾದರೆ ವಿಧಿಸುವಂತಹ ದಂಡನೆಗಳೇನು, ಪೆನಲ್ಟೀಸ್ ಏನು ಅಂತ ತಿಳಿಯೋಣ ಬನ್ನಿ. ಇಂಡಿವಿಜುವಲ್ಸ್ಗೆ ಕನಿಷ್ಠ 1 ಲಕ್ಷ ಹಾಗೂ ಗರಿಷ್ಠ ಅವರು ಏನು ಶುಲ್ಕ ಫೀಸ್ ಪಡೆದಿರ್ತಾರಲ್ಲ ಅದರ 5 ಪಟ್ಟು. ಫರ್ಮ್ ಆಗಿದ್ರೆ ಕನಿಷ್ಠ 5 ಲಕ್ಷ ಹಾಗೂ ಗರಿಷ್ಠ ಅವರು ಪಡೆದಂತಹ ಶುಲ್ಕದ ಫೀಸ್ ಏನಿರುತ್ತೆ ಅದರ 10 ಪಟ್ಟು. ಹಾಗೆ ತಪ್ಪು ಮಾಡಿದ ಸದಸ್ಯರನ್ನ ಅಥವಾ ಸಂಸ್ಥೆಯನ್ನ 6 ತಿಂಗಳಿಂದ ಹಿಡಿದು 10 ವರ್ಷದವರೆಗೆ ಆಡಿಟಿಂಗ್ ಮತ್ತು ಮೌಲ್ಯಮಾಪನ ಅಂದರೆ ವ್ಯಾಲ್ಯೂಯೇಷನ್ ಮಾಡದಂತೆ ನಿಷೇಧನೆ ಮಾಡಬಹುದು. ಮೇಲ್ಮನವಿ ಅಂದರೆ ಅಪೀಲ್. ನಫ್ರಾ ನೀಡಿದ ಆದೇಶದಿಂದ ಯಾರಿಗಾದರೂ ಅನ್ಯಾಯವಾಗಿದ್ರೆ ಅಥವಾ ಸಮ್ಮತಿ ಇಲ್ಲದೆ ಇದ್ರೆ ಅವರು ಅಪೀಲ್ ಟ್ರಿಬ್ಯುನಲ್ ಮೂಲಕ ಮೇಲ್ಮನವಿಯನ್ನು ಸಲ್ಲಿಸಬಹುದು. ನಫ್ರಾದ ಇತರ ಪ್ರಮುಖ ಅಂಶಗಳು, ಅಡಿಷನಲ್ ಪಾಯಿಂಟ್ಸ್ ತಿಳಿತಾ ಹೋಗೋಣ. ಹೆಡ್ ಆಫೀಸ್ ಎಲ್ಲಿದೆ? ನವದೆಹಲಿಯಲ್ಲಿದೆ. ಮೀಟಿಂಗ್ಗಳು ಭಾರತದ ಯಾವುದೇ ಸ್ಥಳದಲ್ಲಾದರೂ ಸಭೆಯನ್ನು ನಡೆಸಬಹುದು. ಲೆಕ್ಕದ ಪುಸ್ತಕ ಮತ್ತು ಆಡಿಟ್. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಪುಸ್ತಕಗಳನ್ನು ನಿರ್ವಹಿಸಬೇಕು ಮತ್ತು ಇದರ ಆಡಿಟ್ ಅನ್ನು ಕ್ಯಾಗ್ ಮಾಡುತ್ತೆ. ಆನ್ಯುವಲ್ ರಿಪೋರ್ಟ್ ಪ್ರತಿ ಹಣಕಾಸು ವರ್ಷದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬಹುದು. ಕೇಂದ್ರ ಸರ್ಕಾರವು ಇದನ್ನು ಸಂಸತ್ತಿನ 2 ಮನೆಗಳ ಅಂದರೆ ಲೋಕಸಭೆ, ರಾಜ್ಯಸಭೆಯ ಮುಂದೆ ಮಂಡಿಸಬೇಕಾಗತ್ತೆ. ಹಾಗಿದ್ರೆ ರೂಲ್ 3 ನೋಡ್ತಾ ಹೋಗೋಣ ಬನ್ನಿ. ನಫ್ರಾ ವ್ಯಾಪ್ತಿಗೆ ಬರುವ ಕಂಪನಿಗಳು ಯಾವುದು ಅಂತ ರೂಲ್ 3 ನೋಡ್ತೀವಿ. ಲಿಸ್ಟೆಡ್ ಕಂಪನಿಗಳು ಭಾರತದಲ್ಲಿ ಅಥವಾ ವಿದೇಶದ ಯಾವುದೇ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಎಲ್ಲ ಕಂಪನಿಗಳು. ಅನ್ಲಿಸ್ಟೆಡ್ ಸಾರ್ವಜನಿಕ ಕಂಪನಿಗಳು, ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪನೀಸ್. ಹಿಂದಿನ ಹಣಕಾಸು ವರ್ಷದ ಮಾರ್ಚ್ 31ರ ವೇಳೆಗೆ ಈ ಕೆಳಗಿನ ಯಾವುದೇ ಒಂದು ಮಿತಿಯನ್ನು ಹೊಂದಿರುವ ಕಂಪನಿಗಳು. ಯಾವ ಮಿತಿಯನ್ನು ನೋಡೋಣ ಬನ್ನಿ. ಪಾವತಿಸಿದ ಷೇರು ಬಂಡವಾಳ ಅಂದರೆ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ. ಟರ್ನ್ ಓವರ್ 1,000 ಕೋಟಿ ರು ಅಥವಾ ಅದಕ್ಕಿಂತ ಹೆಚ್ಚಿದ್ರೆ. ಬಾಕಿ ಇರುವ ಸಾಲಗಳು, ಡಿಬೆಂಚರ್ ಮತ್ತು ಠೇವಣಿಗಳು 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ. ಸ್ಪೆಷಲ್ ಕಂಪನೀಸ್ ಅಂದರೆ ಇನ್ಶೂರೆನ್ಸ್ ಕಂಪನಿ, ಬ್ಯಾಂಕಿಂಗ್, ಎಲೆಕ್ಟ್ರಿಸಿಟಿ ಕಂಪನಿ, ವಿಶೇಷ ಕಾಯ್ದೆ ಅಂದರೆ ಸ್ಪೆಷಲ್ ಆಕ್ಟ್ ಮೂಲಕ ಇರುವಂತಹ ಕಂಪನಿಗಳು. ಕೇಂದ್ರ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯಿಂದ ಶಿಫಾರಸು ಮಾಡುವ ಯಾವುದೇ ಕಂಪನಿ ಅಥವಾ ವ್ಯಕ್ತಿಯಾಗಿರುತ್ತೆ. ಫಾರಿನ್ ಸಬ್ಸಿಡಿಯರೀಸ್. ಇವಾಗ ನಾವು ಹೇಳಿದ್ವಲ್ಲ, ಆ ಎಲ್ಲ ಕಂಪನಿಗಳ ವಿದೇಶಿ ಅಂಗಸಂಸ್ಥೆಯ ಆದಾಯ ಅಥವಾ ನಿವ್ವಳ ಮೌಲ್ಯವು ಒಟ್ಟು ಆದಾಯದ 20%ಗಿಂತ ಹೆಚ್ಚಿದ್ರೆ ಅದು ನಫ್ರಾ ವ್ಯಾಪ್ತಿಗೆ ಬರುತ್ತೆ. ಈ ನಿಯಮದಡಿ ಬರುವ ಸಂಸ್ಥೆಗಳು ಆಡಿಟರ್ ನೇಮಕವಾದಂತಹ 15 ದಿನಗಳ ಒಳಗಾಗಿ ನಫ್ರಾ 1 ಫಾರ್ಮ್ ನಫ್ರಾ 1 ಮೂಲಕ ನಫ್ರಾಗೆ ಮಾಹಿತಿಯನ್ನು ನೀಡಬೇಕು. ಒಂದು ವೇಳೆ ಕಂಪನಿಯ ಬಂಡವಾಳ, ವಹಿವಾಟು ಅಥವಾ ಸಾಲದ ಮಿತಿಗಳು ಸತತವಾಗಿ 3 ವರ್ಷಗಳ ಕಾಲ ನಿಗದಿತ ಮಿತಿಗಿಂತ ಕಡಿಮೆಯಾದರೆ
ನಫ್ರಾ ಅದರ ಮೇಲಿನ ನಿಯಂತ್ರಣಗಳನ್ನು ನಿಲ್ಲಿಸುತ್ತೆ. ಸ್ನೇಹಿತರೆ, ಇವತ್ತಿನ ನಫ್ರಾ ಟಾಪಿಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇನ್ನೂ ಯಾವುದೆಲ್ಲ ಟಾಪಿಕ್ ಕನ್ನಡದಲ್ಲಿ ಬೇಕಾಗಿದೆ, ಸೊ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಧನ್ಯವಾದಗಳು.